ಮಹಾಕಾಲ. ನೀವೇ ನೀವೇ ನನ್ನ ಸೈನಿಕರು, ನನ್ನೊಳಗಿದ್ದು ನನ್ನನ್ನು ಕಾಯೋ ಸೈನಿಕರು, ನನ್ನ ವೈರಿಗಳನ್ನು ಕಾಡೋ ಸೈನಿಕರು. ಚಂಡನೇತ್ರ, ಘೋರ ನೇತ್ರ, ಈಗ ನೋಡಿ, ಅಂಕಲ್ ಹೇಳಿದ್ರು ಅವ್ರನ್ನ ಯಾರೋ ಕಟ್ ಹಾಕಿದ್ರಂತೆ. ಅವ್ರನ್ನ ನೋಡಿದ್ರೆ ನಿಮ್ಗೆ ಯಾರಿಗಾದ್ರೂ ಹಾಗನ್ಸತ್ತಾ? ಬಟ್ಟೆ ಒಂಚೂರು ಹಾಳಾಗಿಲ್ಲ, ಮೈ ಮೇಲೆ ಒಂದು ಗೀರು ಇಲ್ಲ, ಹಾಗೆಲ್ಲ ಆಗಿಲ್ಲ ಅಂದ್ರೆ ಅದ್ ನಿಜವಾಗ್ಲೂ ಕತೆನೇ ಅಲ್ವಾ ಅಂಕಲ್? ಅಂಕಲ್ ಪಾಪ ಯಾರೋ ಕಟ್ ಹಾಕಿದ್ರು ಅಂತ ಹೇಳ್ತಾ ಇದ್ದೀರಾ. ಬಿಡ್ಸ್ಕೊಂಡು ಬಂದು ಸುಸ್ತಾಗಿರುತ್ತೆ. ಒಂದು ನಿಮಿಷ ಇರಿ, ನೀರು ತರ್ತೀನಿ. ತಗೊಳ್ಳಿ. ಇವಳಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ಏನು ಮಾಡೋದು? ಶಿವಾನಿ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಅಲ್ಲ, ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳ ನನ್ನ ಮೇಲೆ. ಕೋಪ ಮಾಡ್ಕೊಂಡಿದ್ರು ನಾನು ಇಲ್ಲಿ ಒಬ್ಬನೇ ಇರ್ತೀನಿ ಅಂತಾದ್ರೂ ಬರಬೇಕಿತ್ತು. ಯಾಕೆ ಬರಲಿಲ್ಲ? ನಾನಿಲ್ಲಿರೋ ವಿಷಯ ಶಿವಾನಿಗೆ ಗೊತ್ತು ತಾನೆ? ಮಾವ ಅವಳಿಗೆ ಹೇಳಿರ್ತಾರಲ್ವಾ? ಅಕಸ್ಮಾತ್ ಯಾರಾದರೂ ಏನಾದರೂ ಹೇಳಿ ತಲೆ ತುಂಬಿದಾರ ಅವಳಿಗೆ? ಕತ್ಲಲ್ಲಿ ಬರ್ತಾ ರೂಟ್ ಏನಾದರೂ ಮರ್ತೋಗ್ಬಿಟ್ಲಾ? ಏನಾಗಿರ್ಬೋದು? ಶಿವಾನಿಗೆ ಏನಾದರೂ ತೊಂದರೆ ಆಗಿದ್ರೆ ಏನು ಮಾಡೋದು? ಏನು ಮಾಡಿ ನಾನು ಇವಾಗ? ನಾನು ಹೋಗಿ ಏನಾದರೂ ಕರ್ಕೊಂಬರಲ್ಲ ಅವಳ? ಯಾವ ರೂಟಲ್ಲಿ ಬರ್ತಾಳೆ ಅಂತ ನನಗೇನು ಗೊತ್ತಿರತ್ತೆ? ನಾನು ಯಾವುದೋ ದಾರಿಯಲ್ಲಿ ಹೋಗೋದು, ಅವಳು ಹೆಂಗೋ ಬರೋದು, ಸುಮ್ಮನೆ ಕನ್ಫ್ಯೂಸ್ ಆಗೋದು. ಯಾಕದಲ್ಲ? ಬೇಡ ಇಲ್ಲೇ ಇರ್ತೀನಿ. ಹೇಗೋ ಅವಳನ್ನ ಒಬ್ಳೇ ಕಳಿಸಿರೋದಿಲ್ಲ, ಜೊತೆಗೆ ಯಾರನ್ನಾದ್ರೂ ಕಳಿಸಿರ್ತಾರೆ. ಇಲ್ಲೇ ಇದ್ದು ಅವಳಿಗೋಸ್ಕರ ಕಾಯ್ತೀನಿ. ಇವಳಿಗೆ ನನ್ನ ಬಗ್ಗೆ ಸಂಶಯ ಬಂದಾಗಿದೆ. ಇವಳನ್ನ ಬೇರೆ ಥರನೇ ಡೀಲ್ ಮಾಡಬೇಕು. ಯಾಕಮ್ಮ ಶಿವಾನಿ, ಇನ್ನೂ ಕೋಪನಾ? ನಯವಂಚಕರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಕೋಪ ಬರ್ದೇ ಇರುತ್ತಾ ಅಂಕಲ್? ಅಲ್ಲಮ್ಮ, ಅದು ಅಲ್ಲಮ್ಮ, ನಾನು ಆ ದುಷ್ಟರ ಕೈಲಿ ತಪ್ಪಿಸ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನೀನು ಹೇಗಮ್ಮ ತಪ್ಪಿಸ್ಕೊಂಡೆ? ಹೇಳದ್ನಲ್ಲ ಅಂಕಲ್, ಸತ್ಯ ಅನ್ನೋದು ಯಾವತ್ತಿದ್ರೂ ಬೆಂಕಿ ಇದ್ದ ಹಾಗೆ. ಸತ್ಯನ ಸುಳ್ಳು ಅನ್ನೋ ಹುಲ್ಲಲ್ಲಿ ಮುಚ್ಚಿ ಹಾಕಕ್ ನೋಡಿದ್ರೆ ಸತ್ಯ ಕಣ್ಮರೆ ಆಗ್ಬಿಡುತ್ತಾ? ಇಲ್ಲ, ಎಲ್ಲಾನು ಸುಟ್ಟು ಅದು ಈಚೆ ಬಂದ್ಬಿಡುತ್ತೆ. ನಾನು ಹಾಗೆ ಬಂದೆ ಅಷ್ಟೆ. ಅಲ್ಲಮ್ಮ, ನಾನು ಆ ಬಾಬಾ ಆವೇಶಕ್ಕೆ ಬಂದೆ. ನಿಮ್ಗೆ ಆ ಬಾಬಾ ಹೇಗ್ ಪರಿಚಯ ಅಂಕಲ್? ಅವನು ನಿಮ್ಗೆ ಎಷ್ಟು ದಿನಗಳಿಂದ ಪರಿಚಯ? ಅವನು ಏನೇನೆಲ್ಲ ಮಾಡ್ತಾನೆ? ನಿಮ್ಗೇನಾದ್ರು ಗೊತ್ತಿದ್ಯಾ? ನನಗೆ ಹೇಗೆ ಗೊತ್ತಿರ್ಬೇಕಮ್ಮ? ನನಗೆ ಈ ಬಾಬಾ ಬೈರಾಗಿಗಳು ಅಂದರೆ ತುಂಬ ನಂಬಿಕೆ. ಅದಕ್ಕೆ ಆವಾಗವಾಗ ಕೈ ಮುಗಿತಿರ್ತೀನಿ ಅಷ್ಟೇ. ನನಗಷ್ಟೇ ಪರಿಚಯ. ಓ, ಅಷ್ಟೇನಾ? ಆದರೆ ನನಗೆ ಅವನ ಬಗ್ಗೆ ಎಲ್ಲ ಗೊತ್ತಿದೆ. ಅವನು ನಾಗಗಳಿಗೆ ತೊಂದರೆ ಕೊಡೋ ಪಾತಕಿ. ನಿಮಗೆ ಯಾವಾಗಲೂ ನಾಗಗಳು ತೊಂದರೆ ಕೊಡ್ತಾ ಇರ್ತವೆ ಅಂತ ಹೇಳ್ತಿದ್ರಲ್ಲ, ಅಂತ ನಾಗಗಳ ಬಲಿಗೆ ಕಾದು ಕೂತಿರೋ ದುಷ್ಟ ಅವನು. ಅಲ್ಲ, ಅದ್ರ ಬಗ್ಗೆ ಅವ್ನು ನಿಮ್ಗೇನು ಹೇಳಿಲ್ವಾ? ನನಗೆ ಯಾಕಮ್ಮ ಅದೆಲ್ಲ ಹೇಳ್ತಾನೆ? ಹೌದಲ್ವಾ, ನಿಮಗೆ ಯಾಕೆ ಹೇಳಿರ್ತಾನೆ? ಆದರೂ ಒಂದ್ಸಲ ಯೋಚನೆ ಮಾಡಿ ಅಂಕಲ್, ಅವನು ನಿಮಗೆ ಯಾವ ವಿಷಯದ ಬಗ್ಗೆನೂ ಹೇಳಿಲ್ವಾ? ನಾಗಗಳ ಬಗ್ಗೆ, ನಾಗಮಣಿ ಬಗ್ಗೆ. ನಾಗ ಅಂದ್ಯಲ್ಲ, ಅದು ಓಕೆ. ನಾಗಮಣಿ ಅಂದ್ರೆ ಏನಮ್ಮ? ನಿಮಗೆ ಗೊತ್ತಿಲ್ವಾ ಅಂಕಲ್? ನಾನೇನೋ ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡೆ.
ನನಗೇನಮ್ಮ ಗೊತ್ತು? ದುಷ್ಟ ಅವನ ಬಾಬಾ. ಅವನಿಂದ ಎಂತ ಅನಾಹುತ ಆಗೋಯ್ತು ನೋಡಮ್ಮ. ಮನೆ ದೇವ್ರಿಗೆ ಹೋಗದೆ ಅರ್ಧಕ್ಕೆ ಬಂದ್ಬಿಟ್ವಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ನಾವು ಆದಷ್ಟು ಬೇಗ ಪೂಜೆ ಮುಗಿಸ್ಕೊಂಡ್ಬಿಡ್ಬೇಕಮ್ಮ, ಇಲ್ಲಾಂದ್ರೆ ಅಪಾಯ ತಪ್ಪಿದ್ದಲ್ಲ. ಅಲ್ಲಮ್ಮ, ಆ ಬಾಬಾ ಯಾಕಂಕಲ್? ಆ ಬಾಬಾ ಇನ್ನ ಬದುಕಿದನೋ ಸತ್ ಹೋದ್ನೋ ಅಂತಾನ? ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಮುಗ್ದು ಹೋದ. ನಿಜವಾದಾಗ ಸತ್ತೋದ್ನ? ಅಲ್ಲಿ ಯಾವುದೋ ದೊಡ್ಡ ಸರ್ಪ ಬಂದು ಅವನನ್ನ ಕಚ್ಚಿ ಸಾಯಿಸ್ಬಿಡ್ತು ಅಂಕಲ್. ನಮ್ಮ ಮನೆಯವ್ರಿಗೆ ಯಾರೇ ತೊಂದರೆ ಕೊಡೋಕೆ ಬಂದ್ರು ಅವ್ರನ್ನ ಹಾವೇ ಕಚ್ಚಿ ಸಾಯಿಸುತ್ತಲ್ವಾ ಅಂಕಲ್? ಅಂದ್ರೆ ಆ ಹಾವು ನಮ್ಮ ಮನೆನ ಕಾಯ್ತಾ ಇದೆ ಅಂತ ಅಲ್ವಾ ಅಂಕಲ್? ಹಾ ಕಾಯ್ತಾ ಇದೆ. ನಮ್ಮ ಮನೆ ದೇವರು ಅಷ್ಟೇ ನಮ್ಮನ್ನೇ ಕಾಯ್ತಾನೆ. ನಾಳೆನೇ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ. ಜೈ ಮಹಾಕಾಲ. ನೀವೇ ನನ್ನ ಸೈನಿಕರು, ನನ್ನೊಳಗಿದ್ದು ನನ್ನನ್ನು ಕಾಯೋ ಸೈನಿಕರು, ನನ್ನ ವೈರಿಗಳನ್ನು ಕಾಡೋ ಸೈನಿಕರು. ಚಂಡನೇತ್ರ, ಘೋರನೇತ್ರ, ಪ್ರಚಂಡ ನೇತ್ರ, ರಕ್ತ ನೇತ್ರ, ಅಗ್ನಿ ನೇತ್ರ, ಸಾಕು. ನನಗೆ ಜೀವದಾನ ನೀಡಿದ ಆ ನಾಗಿಣಿಯನ್ನ ಸಾಯಿಸೋಕೆ ಇಷ್ಟು ಬಲ ಸಾಕು. ನಾಳೆ ಅಂತಿಮ ಹೋರಾಟ, ಆ ನಾಗಿಣಿಯ ಅಂತಿಮ ದಿನ. ಶಿವಾನಿ, ಹಾ ಅಂಕಲ್. ಬೇಗ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ. ಸರಿ ಅಂಕಲ್. ರೆಡಿ ಆಗಮ್ಮ. ಹಲೋ, ನಾನಾ? ಇವತ್ತಾ? ಹಿಂಗ್ ನಾನು ಬರಲೇಬೇಕೇನ್ರಿ? ಸರಿ. ಅಂಕಲ್, ಏನಾಯ್ತು? ಎಸ್ಟೇಟ್ ಮೀಟಿಂಗ್ ಇದೆ, ಚೀಫ್ ಗೆಸ್ಟ್ ಆಗಿ ಮಿನಿಸ್ಟ್ರು ಬರ್ತಾ ಇದ್ದಾರೆ, ಹೋಗ್ಲೇಬೇಕಮ್ಮ. ಪರವಾಗಿಲ್ಲ ಅಂಕಲ್, ತ್ರಿಶೂಲ್ ಇದ್ದಾನಲ್ಲ, ನಾನು ಅವನ ಜೊತೆನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ನೀವು ಹೋಗಿ ಬನ್ನಿ. ಹೋಗ್ತೀಯ, ಆದ್ರೆ ಬರಲ್ಲ. ಮುಗಿಯೋದು ಪೂಜೆ ಅಲ್ಲ, ನಿನ್ನ ಆಯುಸ್. ಬೇಗ ರೆಡಿ ಆಗ್ಬಾ. ಭೋಲೆನಾಥ, ರುದ್ರ ಮಹೇಶ್ವರ, ಶಂಕರ ಶಶಿಧರ, ಅಂತಿಮ ಕ್ಷಣದ ಯುದ್ಧದಲ್ಲಿ ನಿನ್ನ ಭಕ್ತೆಯ ಪ್ರಾಣವನ್ನೇ ನೈವೇದ್ಯ ಮಾಡೋ ಆಸೆ ಯಾಕೆ ಶಂಕರ? ಅಯ್ಯೋ, ಒಳ್ಳೇದಾಗ್ಲಮ್ಮ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ನಾನು ಹೋಗ್ತೀನಿ. ಏನಮ್ಮ ನೀನು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹಾಗೆ ಹೇಳ್ಬಾರ್ದು. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಕು. ಕ್ಷಮಿಸಿ ಅಜ್ಜಿ, ಬಾಯಿ ತಪ್ಪಿ ಹೇಳ್ಬಿಟ್ಟೆ. ಬಾಯಿ ತಪ್ಪಿ ಕೂಡ ಹಾಗೆ ಹೇಳ್ಬಾರ್ದಮ್ಮ. ಅಶ್ವಿನಿ ದೇವತೆಗಳು ಯಾವಾಗ್ಲೂ ತಥಾಸ್ತು ತಥಾಸ್ತು ಅಂತ ಇರ್ತಾರೆ. ಸರಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ಆಯ್ತಮ್ಮ. ಬೇಡ, ದಾಟ ಬೇಡ.
ಹೊಸಲಿನ ಮೃತ್ಯು ದೇವತೆಗಳು ಕೆಕ್ಕರಿಸಿ ಕಾಯುತ್ತಾ ನೋಡುತ್ತಿದ್ದಾರೆ. ಅಲ್ಲೇ ಇದ್ದರೆ ನಿನ್ನ ಬದುಕು, ಒಮ್ಮೆ ದಾಟಿ ಬಂದರೆ ನಿನ್ನ ಸಾವು ಸಿದ್ಧ. ಬೇಡ. ಅಯ್ಯೋ, ದಾಟೆ ಬಿಟ್ಟೆಯ ಬದುಕಿನ ಲಕ್ಷ್ಮಣ ರೇಖೆಯ ಈಚೆ ಸಾಲಿನ ಧೂತ ಪಾಶ ಹಿಡಿದು ಕೂತಿರುವ ವಿಚಾರ ಗೊತ್ತಿರದೆ ಹೊಸಿಲು ದಾಟೆ ಬಿಟ್ಟೆಯ. ಸ್ಮಶಾನ ರುದ್ರ, ನಿನ್ನ ಭಕ್ತಿಗೆ ಈ ಘೋರ ಸಾವು ತರವೇ ಭೋಲೆನಾಥ. ಬಾಬಾ, ನಮ್ಮನೇಲಿದ್ದ ನಾಗಿಣಿ ಹೊರಟಾಯ್ತು. ಮುಂದೇನು? ನಿನ್ನ ಮಗ ಈಗ ಎಲ್ಲಿದ್ದಾನೆ? ದೇವಸ್ಥಾನದಲ್ಲಿ. ನಿನ್ನ ಮನೆ ದೇವರು ತಾನೆ. ನಾಗ ಸಂಹಾರಕ್ಕೆ ಅದೇ ಸರಿಯಾದ ಜಾಗ. ಬಾಬಾ, ಆದ್ರೆ ಅಲ್ಲಿ ನನ್ನ ಮಗ ಇದ್ದಾನೆ. ಅವನು ಅಲ್ಲಿರಬಾರ್ದು. ಅದು ಹೇಗ್ ಬಾಬಾ? ಅವಳು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಅವನು ಅಲ್ಲೇ ಇದ್ದಾನೆ. ಅವಳಿಗೋಸ್ಕರ ಕಾಯ್ತಾ ಇದ್ದಾನೆ ಅಂದಮೇಲೆ ಹೊರಗೆ ಹೋಗಕ್ಕೆ ಹೇಗ್ ಸಾಧ್ಯ? ದೂರ ಹೋಗಿಸ್ಬೇಕು. ಸುಮ್ಮನೆ ದಿಗಿಲು ಬೀಳಬೇಡ. ನನ್ನ ಮಾತು ಕೇಳು. ನಾನು ಹೇಳ್ದಾಗ ಮಾಡು. ಏನು? ನಾಗಿಣಿನ ಸಾಯಿಸೋದಕ್ಕೆ ಸೂಕ್ತವಾದ ಜಾಗ ದೇವಸ್ಥಾನ. ಆದ್ರೆ ಅಲ್ಲಿ ನಿನ್ನ ಮಗ ಇದ್ದಾನೆ. ಅಲ್ಲಿ ಏನೇ ನಡೆದ್ರು ಅವನಿಗೆ ಗೊತ್ತಾಗಬಾರದು. ಅಂದ್ರೆ ನೀನು ಮಾಡಬೇಕಾಗಿರೋದು, ನೀನು ನಿನ್ನ ಮಗನನ್ನ ದೇವಸ್ಥಾನದಿಂದ ದೂರ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗೆ ಬಾಬಾ? ನಾಗಿಣಿ ಅಲ್ಲಿಗೆ ಬಂದಾಗ ಒಂದೆರಡು ಕ್ಷಣ ನಿನ್ನ ಮಗ ಅಲ್ಲಿರಬಾರ್ದು. ಅವಳಲ್ಲಿಗೆ ಬಂದ ಮೇಲೆ ಒಂದು ಕ್ಷಣ ಅವಳಲ್ಲಿಂದ ಕದಲಬಾರದು. ಆಗ ನಾನು ಮಾಡ್ತೀನಿ. ಬಾಬಾ, ಅಲ್ಲೇನಾದ್ರೂ ಎಡವಟ್ಟಾದ್ರೆ, ಅಂದ್ರೆ ಏನಾದ್ರೂ ತೊಂದರೆ ಆಗಿ ನನ್ನ ಮಗನಿಗೆ ಸಮಸ್ಯೆ ಆದ್ರೆ? ಭಯ ಬೀಳ್ಬೇಡ. ನಾನು ಮಾತ್ರ ಅಲ್ಲ, ನನ್ನೊಳಗೆ ಪಂಚ ನೇತ್ರರಿದ್ದಾರೆ. ಒಬ್ಬರು ಇನ್ನೊಬ್ಬರಿಗಿಂತ ಶಕ್ತಿವಂತ. ಅವರ ಸಹಾಯದಿಂದ ನಾಗಿಣಿಯನ್ನು ಮುಗಿಸೋದೇ ನನ್ನ ಕೆಲಸ. ಆ ಸಮಯದಲ್ಲಿ ಒಂದೆರಡು ನಿಮಿಷ ನಿನ್ನ ಮಗನನ್ನ ದೇವಸ್ಥಾನದಿಂದ ದೂರ ಇಡೋದು ನಿನ್ನ ಕೆಲಸ. ನನ್ನ ಮನೆಗೆ ಹೋಗ್ಬಾರ್ದಿತ್ತು. ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ತ್ರಿಶೂಲ್ ನನಗೋಸ್ಕರ ಕಾಯೋದು ತಪ್ತಿತ್ತು. ಅವನೇ ಆದಿಶೇಷ ಅಂತ ಗೊತ್ತಾಗಿದ್ದಿದ್ರೆ ನಮಗೆ ಯಾವ ಭಯನೂ ಇರ್ತಾ ಇರಲಿಲ್ಲ, ಯಾರ ಭಯನೂ ಇರ್ತಾ ಇರಲಿಲ್ಲ. ಆದರೆ ಅವನ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ತುಂಬಿಕೊಂಡು ಒದ್ದಾಡ್ತಾ ಇದ್ದಾನೆ ಪಾಪ. ಈ ಸಮಯದಲ್ಲಿ ಅವನ ಎದುರಿಗೆ ಹೋಗೋರು ಅವನ ಶತ್ರುಗಳ ಮಿತ್ರರ ಅಂತ ಅವನಿಗೆ ಅರ್ಥನೂ ಆಗಲ್ಲ. ತ್ರಿಶೂಲ್ ಎಲ್ಲೋ ಒಂದು ಕಡೆ ಒಂಟಿಯಾಗಿದ್ದಾನೆ ಅಂತ ಅಂದ ತಕ್ಷಣ ಅವನಿಗೆ ಯಾವ ತೊಂದರೆ ಎದುರಾಗುತ್ತೋ ಅಂತ ಭಯ ಆಗುತ್ತೆ. ಆದಷ್ಟು ಬೇಗ ನಾನು ಅವನಿರೋ ಕಡೆ ಹೋಗಬೇಕು. 24 ವರ್ಷದಿಂದ ಕಾಯ್ತಾ ಇದ್ದ ಕ್ಷಣ ಈಗ ಬಂದಿದೆ. ಬಾಬಾ ಹೇಳ್ದಂಗೆ ನನ್ನ ಮಗನ್ನ ದೇವಸ್ಥಾನದ ಆಚೆ ಕರ್ಕೊಂಡು ಹೋಗ್ಬಿಟ್ರೆ ಸಾಕು, ಎಲ್ಲ ಸಲೀಸಾಗತ್ತೆ. ಬೆಳಕರ್ದು ಇಷ್ಟೊತ್ತಾಯ್ತು, ಶಿವಾನಿ ಇನ್ನೂ ಬಂದಿಲ್ಲ. ಯಾಕೋ ಗೊತ್ತಿಲ್ಲ ಶಿವಾನಿ, ನಿನ್ನ ತುಂಬ ನೋಡಬೇಕು ಅಂತ ಅನಿಸ್ತಾ ಇದೆ. ನೀನು ಬಂದಿದ ತಕ್ಷಣ ನಿನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ತಪ್ಪಾಯಿತು ಅಂತ ನಿನ್ನ ಕೇಳಿ ಮನಸ್ಸಿನ ಭಾರ ಎಲ್ಲ ಆಚೆ ಹಾಕಬೇಕು ಅಂತ ಅನಿಸ್ತಾ ಇದೆ. ತ್ರಿಶೂಲ್ನ ಶಿವಾನಿ ಆಗಲಿ, ಶಿವಾನಿನ ತ್ರಿಶೂಲ್ ಆಗಲಿ ನೋಡಲೇಬಾರ್ದು. ಅವಳು ನೋಡೋದಕ್ಕೆ ಮುಂಚೆ ನನ್ನ ಮಗನ ಕರ್ಕೊಂಡು ಹೋಗ್ಬಿಡ್ಬೇಕು. ನೀನು ಕಾಯ್ತಾ ಇರೋದು ನಿನ್ನ ಹೆಂಡತಿನಲ್ಲ ಮಗ, ಇಚ್ಛಾಧಾರಿ ನಾಗಿಣಿ. ನಾನು ಯಾರು ಅಂತ ಗೊತ್ತಾದ್ರೆ ಮೊದಲು ನನ್ನ ಸಾವಾಗುತ್ತೆ, ಆಮೇಲೆ ಅವಳ ಸೇಡಿನ ಕಣ್ಣು ನಿನ್ನ ಕಡೆ ನೋಡುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಅದಕ್ಕೂ ಮುಂಚೆ ಅವಳನ್ನ ಮುಗಿಸೋ ಪ್ಲಾನ್ ರೆಡಿ. ಈಗ ನಾನು ಅದಕ್ಕೆ ಬಂದಿರೋದು. ಅದಕ್ಕೆ ನೀವು ದೇವಸ್ಥಾನಕ್ಕೆ ಹೊರಟಾಗ ಅಮ್ಮ ನೀವೊಬ್ಬರೇ ಹೋಗ್ತಿದ್ದೀರಾ ಅಂತ ನನ್ನನ್ನು ಜೊತೆಗೆ ಹೋಗಕ್ಕೆ ಹೇಳಿದ್ರು. ನಾನು ಆಗ್ಲಿಂದ ನಿಮ್ಮನ್ನ ಕೂತ್ಕೊಂಡು ಬರ್ತಾನೆ ಇದ್ದೀನಿ, ನೀವು ಕೇಳಿಸ್ಕೊಂಡೆ ಹೋಗ್ತಾನೆ ಇದ್ದೀರಲ್ಲ. ಅಲ್ಲ, ಯಾವ ಯೋಚನೆಯಲ್ಲಿ ಕಳೆದೋಗಿದ್ದೀರಾ ನೀವು? ಏನು ಅಣ್ಣನ ನೆನಪಲ್ಲಿ ಕಳೆದೋಗಿದ್ದೀರಾ? ನನಗೂ ಮನೇಲಿ ಕೂತು ತುಂಬ ಬೋರ್ ಆಗ್ತಿತ್ತು, ಅದಕ್ಕೆ ಅಮ್ಮ ಹೇಳಿದ ತಕ್ಷಣ ಓಡ್ ಬಂದ್ಬಿಟ್ಟೆ. ರೀನಾ,
ನೀನು ಇಲ್ಲಿಗೆ ಬರಬಾರ್ದಾಗಿತ್ತು. ಯಾಕತ್ಗೆ? ಓ, ನಾನು ನಿಮ್ಮ ಜೊತೆಲಿ ಬಂದರೆ ನಿಮಗೂ ಅಣ್ಣಂಗೂ ಡಿಸ್ಟರ್ಬ್ ಆಗುತ್ತೆ ಅಂತನಾ? ಅಯ್ಯೋ ಹಾಗಲ್ಲ, ಮನೆ ದೇವ್ರಿಗೆ ನಾನು ನಿಮ್ಮಣ್ಣ ಸೇರಿ ಪೂಜೆ ಮಾಡಬೇಕು, ಬೇರೆ ಯಾರೂ ಮಾಡೋ ಹಾಗಿಲ್ಲ ಅಂತ ಅಂಕಲ್ ಹೇಳಿದ್ರಲ್ಲ. ನೋ ಪ್ರಾಬ್ಲಮ್ ಅತ್ಗೆ, ನಾನೇನು ಪೂಜೆ ಮಾಡಲ್ಲ, ನೀವಿಬ್ಬರೇ ಪೂಜೆ ಮಾಡಿ. ನಾನು ಅಲ್ಲೇ ಒಂದು ಕಡೆ ನಿಂತ್ಕೊಂಡು ನೋಡ್ತಿರ್ತೀನಿ ಅಷ್ಟೇ. ಹಾಗೆ ನನಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ, ಅಷ್ಟೇ ಸಾಕು. ಹಾಂ, ಈಗ ಬನ್ನಿ, ಟೈಮ್ ಆಗುತ್ತೆ, ಅಣ್ಣ ಕಾಯ್ತಿರ್ತಾನಲ್ವಾ, ಬನ್ನಿ ಹೋಗೋಣ. ಬೇಡ, ನೀವೆಲ್ಲೂ ಹೋಗೋದು ಬೇಡ, ವಾಪಸ್ ಮನೆಗೆ ಹೋಗಿ. ನೋಡಿ, ಒಂದು ಕ್ಷಣ ಕೂಡ ನೀವು ಇಲ್ಲಿ ಇರಬೇಡಿ, ಅಪಾಯ ಇದೆ, ಹೊರಟ್ಬಿಡಿ. ಏನು ಅಪಾಯ? ಯಾರಿಂದ ಅಪಾಯ? ಯಾರಿಂದ ಅಪಾಯ, ಏನು ಅಪಾಯ ಅಂತ ಹೇಳೋದು ಕಷ್ಟ, ಆದ್ರೆ ಅಪಾಯ ಆಗೋದಂತೂ ಸ್ಪಷ್ಟವಾಗಿದೆ. ನನ್ನ ಮಾತು ಕೇಳಿ, ನೀವು ಹೊರಟ್ಬಿಡಿ. ಅಪಾಯ ಆಗೋದು ಸತ್ಯನೇ ಆದ್ರೆ ಹೋಗುವಾಗ ಮಾತ್ರ ಯಾಕಾಗಬೇಕು? ವಾಪಸ್ ಬರುವಾಗ್ಲೂ ಆಗ್ಬೋದಲ್ವಾ? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗೊಂದಲದ ಮಾತು ಬೇಡ. ಗೊಂದಲ ಆಗಲಿ ಅಂತ ಹೇಳ್ತಾ ಇಲ್ಲ, ಮುಂದೆ ಅಪಾಯ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಹೊರಟ್ಬಿಡಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾರು ಅಡ್ಡ ಬಂದು ಹೋಗ್ಬೇಡಿ ಅಂತ ಹೇಳಿದ್ರು ಹೋಗದೆ ಇರೋದಕ್ಕಾಗಲ್ಲ ಅಜಿತ್ ಅವ್ರೆ. ಆ ದೇವರೇ ನನ್ನಿಂದ ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೋದಲ್ಲ. ಆದರೆ ದೇವರು ನನ್ನ ಮನಸ್ಸಲ್ಲಿ ದೇವಸ್ಥಾನಕ್ಕೆ ಬಾ ಅಂತ ಹೇಳ್ತಾ ಇದ್ದಾನಲ್ಲ. ಅದಕ್ಕೆ ಅಜಿತ್ ಈ ಥರ ಕಾರಣ ಇಲ್ಲದೆ ಏನು ಹೇಳೋ ವ್ಯಕ್ತಿ ಅಲ್ಲ. ನೀವು ದೇವಸ್ಥಾನಕ್ಕೆ ಹೋಗೋದನ್ನ ತಡೆಯೋದಕ್ಕೆ ಅವ್ರಿಗೇನು ಆಗಬೇಕಾಗಿಲ್ಲ. ಸುಮ್ಮನೆ ನಮ್ಮ ಮಾತು ಕೇಳಿ ಅದಕ್ಕೆ. ಇವರಿಷ್ಟು ತಡೀತಿದ್ದಾರೆ ಅಂದರೆ ಮುಂದೆ ಏನೋ ಅಪಾಯ ಕಾದಿದೆ. ನಾವು ಹೋಗೋದು ಬೇಡ ಅದಕ್ಕೆ. ನೀನು ಬೇಕಾದ್ರೆ ಇಲ್ಲೇ ಇರು, ಆದರೆ ನಾನು ಹೋಗಲೇಬೇಕು. ಅಲ್ಲಿಗೆ ಹೋಗಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಲೇಬೇಕು. ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ಅತ್ಗೆ, ಅತ್ಗೆ, ತ್ರಿಶೂಲ್, ಏಯ್, ರಾತ್ರಿ ಮನೆಗೂ ಬರ್ದೆ ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಇಲ್ಲಪ್ಪ, ಇಲ್ಲಿ ಬಂದು ಪೂಜೆ ಮುಗಿಸ್ಕೊಂಬನ್ನಿ ಅಂತ ನೀವೇ ಅಲ್ವಾ ಹೇಳಿದ್ದು? ನಾನು ನಿನ್ನೆ ಹೇಳಿದ್ದು, ಅದಕ್ಕೆ ಅಂತ ಇವತ್ತಿನವರೆಗೂ ಕಾಯ್ಬೇಕಾ? ಬಾ ಹೋಗೋಣ. ಅಲ್ಲಪ್ಪ, ಇನ್ನು ಪೂಜೆನೇ ಆಗಿಲ್ಲ. ಶಿವಾನಿ ನಿಮ್ಮ ಜೊತೆ ಬಂದಿದ್ದಾಳಲ್ಲ? ಹಾಂ, ಓಹೋ, ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಅವಳೆಲ್ಲ ದೂರದಲ್ಲಿ ನಿಂತಿದ್ದಾಳ? ಹಾಂ, ಶಿವಾನಿ, ಶಿವಾನಿ ಎಲ್ಲಿದ್ಯಾ? ಬಾ. ಏಯ್, ಅವಳಿಲ್ಲ ಕಣೋ. ಬಾ, ನೀವು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀರಾ ಅಲ್ವಾ? ನಾನೇಕಪ್ಪ ತಮಾಷೆ ಮಾಡಲಿ? ನಿನ್ಮೇಲೆ ಏನು ಸಿಟ್ಟಿದೆಯೋ ಏನೋ, ಅದಕ್ಕೆ ದೇವಸ್ಥಾನಕ್ಕೆ ಬರಲ್ಲ ಅಂದ್ಬಿಟ್ಲು. ಯಾರು ಬಂದು ಕರೆದ್ರು ನೀನು ಬರಲ್ಲ ಅಂತ ಗೊತ್ತು, ಅದಕ್ಕೆ ನಾನೇ ಬಂದಿದ್ದೀನಿ. ಬಾ. ಅಲ್ಲ, ಶಿವಾನಿ ಬರಲ್ಲ ಅಂತ ಹೇಳಿದ್ಲ? ಅಪ್ಪ, ನಾನಿಲ್ಲಿ ರಾತ್ರಿ ಇಡೀ ಅವಳಿಗೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ, ಆದರೂ ಬರಲ್ಲ ಅಲ್ಲ? ಹೌದಪ್ಪ, ಅದಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲಪ್ಪ, ಇಲ್ಲಿ ಬಂದು ಒಂದು ಪೂಜೆನೂ ಮಾಡಿದೆ. ಪೂಜೆ ಇನ್ನೊಂದು ಸಲ ಮಾಡಿಸ್ಕೊಂಡ್ರಾಯ್ತು, ಬಂದಿದ್ದಕ್ಕೆ ಕೈ ಮುಗಿದು ಹೋಗೋಣ ಬಾ. ಇಲ್ಲಪ್ಪ, ಅದು ಬಾರೋ ಸುಮ್ಮನೆ, ಈಗಲೇ ತಡ ಆಗಿದೆ. ತಡ ಆಯ್ತಾ ಅಂದರೆ? ನೆನ್ನೆ ಬಂದೋ ನೀನು, ಅನ್ನ ನೀರು ಇಲ್ಲದೆ ಎಷ್ಟೊತ್ತು ಅಂತಿರ್ತೀಯ? ಬಾ. ಏನಾಗಿದೆ ನಿಮಗೆ? ಯಾಕೆ ತಡೀತಿದ್ದೀರಾ? ರೀನಾ, ತೊಂದರೆ ಆಗುತ್ತೆ, ಅಪಾಯ ಮುಂದಿದೆ, ಸಾವು ಬೇಕಾದ್ರೂ ಆಗ್ಬೋದು. ಅಲ್ಲ, ನೀವು ಸಾವಾಗುತ್ತೆ ಅಂತ ಹೇಗೆ ಹೇಳ್ತಿದ್ದೀರಾ? ನನ್ನ ಅತೀಂದ್ರಿಯ ಶಕ್ತಿಗಳಿಗೆ ಮುಂದೆ ಅಪಾಯ ಕಾದಿದೆ ಅಂತ ಅರ್ಥ ಆಗ್ತಾ ಇದೆ. ಮೃತ್ಯು ದೇವತೆ ಕಣ್ ತೆರೆದಾಗಿದೆ. ಅವಳ ಕಡೆ ಯಾರೇ ನೋಡಿದ್ರೋ ಸಾವು ಖಚಿತ. ನಿಮ್ಮ ಅತ್ತಿಗೆ ಹೋಗೋ ದಾರಿಯಲ್ಲಿ ಸಾವು ಬಾಯಿ ತೆರೆದು ನಿಂತಿತ್ತು. ಆ ಸಾವನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಅಲ್ಲ, ಇವಾಗ ಅದಕ್ಕೆ ಹೋಗ್ತಿದಾರಲ್ಲ, ಹಾಗಾದ್ರೆ ಹೋಗೋದು ತಪ್ಪಿದ್ರೆ ಸಾವು ತಪ್ಪುತ್ತೆ, ಆದ್ರೆ ಯಾವುದಾದ್ರೂ ಒಂದು ಸಾವು ಖಚಿತ. ಅಯ್ಯೋ, ಹಾಗಾಗ್ಬಾರ್ದು. ಅದಕ್ಕೆ ಸಾವಿನ ದಾರಿಲಿ ಹೋಗ್ಬಾರ್ದು, ಹೇಗಾದ್ರೂ ಮಾಡಿ ತಡಿಬೇಕು. ರೀನಾ, ನೀನ ಹೋಗ್ಬೇಡ. ನಿಮ್ಮ ಮನೇಲಿ ಒಂದು ಸಾವಾಗೋದು ಖಚಿತ ರೀನಾ. ಅದು ಯಾರು ಬೇಕಾದ್ರೂ ಆಗ್ಬೋದು, ಅದನ್ನ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಅದಕ್ಕೆ ನಿಂತ್ಕೊಳ್ಳಿ. ಅದಕ್ಕೆ ಪ್ಲೀಸ್ ನಮ್ಮ ಮಾತು ಕೇಳಿ. ಯಾರೋ ಒಬ್ರು ಬಂದು ಮುಂದೆ ನಮಗೆ ತೊಂದರೆ ಕಾದಿದೆ ಅಂತ ಹೇಳಿದಾಗ ಅವ್ರ ಮಾತನ್ನ ಧಿಕ್ಕರಿಸಿ ಹೋಗೋದು ತಪ್ಪಾಗುತ್ತೆ. ಹಾಗಂತ ವಾಪಸ್ ಹೋದ್ರೆ ದೇವ್ರನ್ನ ಧಿಕ್ಕರಿಸ್ದಾಗುತ್ತೆ. ವಾಪಸ್ ಬಂದ್ಮೇಲೆ ದೇವ್ರಿಗೊಂದು ತಪ್ಪು ಕಾಣಿಕೆ ಹಾಕಿದ್ರೆ ಸಾಕು, ದೇವ್ರ ಕ್ಷಮಿಸ್ತಾನೆ. ಅದಕ್ಕೆ ತಪ್ಪು ಕಾಣಿಕೆ ಹಾಕಿದ್ರೆ ಕ್ಷಮಿಸೋ ದೇವ್ರು ಇನ್ಯಾವತ್ತೂ ತಪ್ಪೇ ಆಗದೆ ಇರಲಿ, ಯಾವ ತೊಂದರೆನೂ ಬರದೇ ಇರಲಿ ಅಂತ ಬೇಡ್ಕೊಂಡ್ರೆ ಕಾಪಾಡದೆ ಇರ್ತಾನ. ಅವನ್ನ ಬೇಡ್ಕೋತೀನಿ, ಅವ್ನು ಕಾಪಾಡ್ತಾನೆ. ಬೇಡ ಅತ್ಗೆ, ಅಜಿತ್ ಆ ರೀತಿ ಬಂದು ಹೇಳಿದ್ಮೇಲೆ ನನ್ನ ಮನ್ಸಲ್ಲಿ ಯಾಕೋ ತುಂಬಾ ಭಯ ಆಗ್ತಿದೆ.
ಪ್ಲೀಸ್ ನನ್ನ ಮಾತು ಕೇಳಿ. ಅಪಾಯ ಆದಮೇಲೆ ಮುಂಚೆ ಗೊತ್ತಿದ್ರೂ ಏಡು ಬಿಟ್ವಲ್ಲ ಅಂತ ಸಂಕಟ ಆಗುತ್ತೆ ಅದಕ್ಕೆ. ಮುಂದೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡೋದಕ್ಕೂ ಮುಂಚೆ ಮುಂದೆ ಏನು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗಬೇಕಲ್ವಾ ರೀನಾ? ಅದು ಸರಿ, ಮುಂದೆ ಏನೋ ಅಪಾಯ ಕಾದಿದೆ ಅಂತ ಇವ್ರಿಗೆ ಹೇಗೆ ಗೊತ್ತು?